ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಡೌಟ್ ಕೂಡ ಇರುತ್ತೆ. ಈ ತಿಂಗಳಿನಲ್ಲೇ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಅನ್ನುವಂಥದ್ದು ಕೂಡ ನಿಮ್ಮ ಪ್ರಶ್ನೆ. ಯಾಕೆ ಅಂದರೆ ಈಗ ನವೆಂಬರ್ ತಿಂಗಳಿನ ಹಣ ಈಗೇನೋ ಅವರು ಡಿಸೆಂಬರಲ್ಲಿ ಕೊಡಬೇಕು. ಈಗ ನವೆಂಬರ್ ತಿಂಗಳಿನಲ್ಲಿ ಕೊಡಬೇಕಾಗಿರುವ ಹಣ ಡಿಸೆಂಬರ್ನಲ್ಲಿ ಕೊಡಬೇಕು. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದರೆ ನವೆಂಬರ್ ತಿಂಗಳಿನ ಹಣ ಡಿಸೆಂಬರಲ್ಲಿ ಜಮಾ ಆಗಬೇಕಾಗಿರುವಂಥದ್ದು. ಹಣ ಈಗ ಡಿಸೆಂಬರಲ್ಲಿ ಹಣ ಬರುತ್ತಾ ಬರಲ್ವಾ ಅನ್ನುವಂಥ ಡೌಟ್ ಆದರೆ ನಿಮ್ಮಲ್ಲಿ ಇರುತ್ತೆ. ಈಗ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಈ ತಿಂಗಳಿನಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬರುತ್ತಾ ಬರಲ್ವಾ ಅನ್ನುವಂಥದ್ದನ್ನು ಒಂದು ಮಾಹಿತಿ ಆದರೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥ ಮಾಹಿತಿ ಆದರೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಸ್ನೇಹಿತರೆ, ನೀವು ಎಲ್ಲರೂ ಕೂಡ ಇದೇ ತಿಂಗಳಲ್ಲಿ 16ನೇ ಕಂತಿನ ಹಣವನ್ನು 31ನೇ ತಾರೀಕು ಒಳಗಡೆ ಬರುತ್ತೆ ಅಂತ ವೇಟ್ ಮಾಡ್ತಾನೆ ಇರುತ್ತೀರಾ. ಆದರೆ ನಿಮ್ಮೆಲ್ಲರಿಗೂ ಕೂಡ ಒಂದೇ ಶಾಕಿಂಗ್ ಸುದ್ದಿ. ಆದರೆ ಇದೇ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದರೆ ಬರಲ್ಲ. ಯಾಕೆ ಅಂದರೆ ಈಗ ನಮ್ಮ ಒಂದು ರಾಜಕೀಯದಲ್ಲಿ ಏನಾಗ್ತಿದೆ ಅಂದರೆ ನೀವು ನೋಡಿರ್ತೀರ, ಸಿ.ಟಿ. ರವಿ ಅವರು ಅನ್ಬಾರ್ದಾಗಿರುವಂಥ ಒಂದು ಮಾತನ್ನಾದರೆ ಅಂದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಆ ಒಂದು ಇಶ್ಯೂ ಈಗ ಡೈಲಿ ನೀವು ದಿನನಿತ್ಯ ನ್ಯೂಸ್ ನೋಡ್ತಾನೆ ಇದ್ದರೆ ಆ ಒಂದು ನ್ಯೂಸಲ್ಲಿ ಬಿಜಿ ಆಗಿದ್ದಾರೆ. ಅವರು ಎಲ್ಲ ಈಗ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿ ನಿಮಗೆ ಜಮಾ ಮಾಡುವಂತಹ ಮಾತೇ ಇಲ್ಲ. ಇದೇ ತಿಂಗಳಲ್ಲಿ ಅಂದರೆ ಇದೇ ತಿಂಗಳಂತೂ ನಿಮಗೆ ಹಣ ಆದರೆ ಬರಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಏನೋ ಒಂದು ಕೆಟ್ಟ ಅಂದಿದ್ದಾರಂತೆ ಸಿ.ಟಿ. ರವಿ ಅವರು. ಈಗ ಅವರು ಅಂದಿರುವಂಥ ಕೆಟ್ಟ ಮಾತು ಏನಾಗಿದೆ ಏನು ಅನ್ನುವಂಥದ್ದನ್ನೆಲ್ಲ ನೀವು ದಿನನಿತ್ಯ ನ್ಯೂಸ್ನಲ್ಲಿ ನೋಡಿರ್ತೀರ. ಅದರ ಬಗ್ಗೆ ಮತ್ತೆ ಹೇಳುವಂತಹದ್ದು ಬೇಡ. ಅದರ ಬಗ್ಗೆ ಈಗ ಕಾಂಗ್ರೆಸ್ ಸರ್ಕಾರದವರು ರಿಯಾಕ್ಟ್ ಆಗಿದ್ದಾರೆ. ಇಲ್ಲಿ BJP ಸರ್ಕಾರದವರು ಏನು ಅದೇ ಇಲ್ಲ ಅಂತ ಹೇಳುತ್ತಿದ್ದಾರೆ. ಈ ರೀತಿಯಾಗಿ ಎಲ್ಲ ಸ್ವಲ್ಪ ವಿವಾದಗಳು ಕೂಡ ಆದರೆ ನಡೀತಿವೆ. ರಾಜಕೀಯ ಅಂದ್ರೇನೆ ಜಗಳ ಅಂತಿದ್ದಾರೆ ವಿಪಕ್ಷ ನಾಯಕರು. ಅವರು ಇವರೆಲ್ಲ ಜಗಳ ಅನ್ಕೊಂಡಿರ್ತಾರೆ. ಅದರ ಕಡೆ ಬಿಡಿ. ಈಗಿರುವಂಥ ಸದ್ಯ ಮಟ್ಟದ ಪರಿಸ್ಥಿತಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಈ ತಿಂಗಳಿನಲ್ಲೇ ಬರುತ್ತಿಲ್ಲ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಜನವರಿನಲ್ಲಿ ಬರುತ್ತೆ. ಸ್ನೇಹಿತರೆ, ನಿಮಗೆ ಜನವರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬರುವಂಥದ್ದು. ಇಲ್ಲಿ ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದರೆ ನಿಮಗೆ ಬರುತ್ತಿರುವಂಥದ್ದು ಯಾವಾಗ ಅಂದರೆ ಜನವರಿ ತಿಂಗಳಿನಲ್ಲಿ. ಅಂದರೆ ಜನವರಿ ತಿಂಗಳು 2025ಕ್ಕೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಈಗ ನಿಮಗೆ ಡಿಸೆಂಬರ್ ತಿಂಗಳಿನಲ್ಲಿ ಬರಲ್ಲ. ಸ್ನೇಹಿತರೆ, ಇದು ಸದ್ಯದ ಮಟ್ಟಕ್ಕೆ ಇರುವಂಥ ಮಾಹಿತಿ. ಮತ್ತು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ನೀವು ಪ್ರತಿಯೊಬ್ಬರು ಎಲ್ಲರ ಖಾತೆಗೆ ಹಣ ಬಂದು ಜಮಾ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಂಥ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.